A few moments later. ನಮಸ್ಕಾರ ಬೈಜಾನ್. ನಮಸ್ಕಾರ ಅಂದ್ರೆ ಬಾಂಬ್ ಹಾಕ್ತಿರಲ್ರಿ, ನಿಮ್ಮಂತವ್ರಿಗೆಲ್ಲ ನಾವ್ ಹಿಂಗೆ ನಮಸ್ಕಾರ ಮಾಡೋದು. ಅದ್ ಸರಿ, ಮೊನ್ನೇನ ಮಧ್ಯರಾತ್ರಿ 2 ಗಂಟೆಗೆ ಬೆಳಕಾಗ್ಬಿಟ್ಟಿತ್ತಂತ ನಿಮ್ಗೆ. ಮಧ್ಯರಾತ್ರಿ ಮಲ್ಕೊಂಡಿರ್ಬೇಕಾದ್ರೆ ಅಟ್ಯಾಕ್ ಗೆ ಮಾಡಿದೀರಾ? ನಾಚಿಕೆ ಆಗಲ್ವಾ ನಿಮ್ಗೆ? ಅದೇನ್ ಗೊತ್ತಾ, ನೀವು ನಮ್ಗೆ ಹೆಂಗ್ ಮಾಡಿರ್ತೀರೋ ನಾವು ನಿಮ್ಗೆ ಹಂಗೆ ಮಾಡೋದು. ಆದ್ರೆ ನಾವು 100 ಪಟ್ಟು ಜಾಸ್ತಿ ಮಾಡ್ತೀವಿ ಅಷ್ಟೇ. ನಾವು ನಿಮ್ ತರಗೆ ಎಲ್ಲ ಮಾಡಲ್ಲ. ನಾವು ಹುಲಿಗೆ ಮಕ್ಕಳು. ನಾವು ಹುಲಿ ಮಕ್ಕಳ ನೀವು? ನಿಮ್ದು ಅಮ್ಮಿಗೆ ಕಾಡಿಗೆ ಹೋಗಿದ್ರ ಇಲ್ಲ ಹುಲಿಗೆ ನಿಮ್ ಮನೆಗ್ ಬಂದಿತ್ತ? ನಮ್ದುಗೆ ಸೈಗ್ಗೆ ಮಾಡ್ಬೇಡ್ರಿ ಬೈಜಾನ್. ನಮ್ದುಗೆ ಸೈಗ್ಗೆ ಆದ್ರೆ ನಿಮ್ದುಗೆ ಎಲ್ಲ ಕ್ಲಿಯರ್ ಗೆ ಮಾಡ್ಬಿಡ್ತೀವಿ. ಬೆಳಗ್ಗೆ ತೊಳ್ಕೊಂಡ್ರ? ಓ ಸಾರಿ, ನಿಮ್ ಹತ್ರ ನೀರೇ ಇಲ್ವಲ್ಲ, ಹೆಂಗ್ ತೊಳ್ಕೊಂತೀರಾ? ನಿಮ್ ಹತ್ರ ಮಿಲಿಟರಿ ಫೋರ್ಸ್ ಕಮ್ಮಿ ಇದ್ರೆ ಹೇಳಿ, ನಮ್ಮ ಹತ್ರ ಒಬ್ನೇ ಆರ್ಮಿ ತರ ಓಡಾಡ್ತಾನೆ, ಕಳ್ಸ್ಕೊಡ್ತೀನಿ. ಯಾರ ಅವನು? 3 ಗಂಟೆ ಆರ್ಮಿಗಳ ತರ ಓಡಾಡ್ತೀರಿ. ಕೊಡ್ತಾನೆ ತಗೊಳ್ಳಿ, ಹಿಡ್ಕೊಳ್ಳಿ. ಇವನ್ ಬೇಡ, ನಂಗೆ ನೀವ್ ಹಿಡ್ಕೊಳ್ಳಿ. ಇರ್ಲಿ ಪರವಾಗಿಲ್ಲ, ಹಿಡ್ಕೊಳ್ಳಿ. ಇರ್ಲಿ ಇಡ್ಕೊಳ್ಳಿ. ಏನ್ರಿ ಮಾಡಿದ್ರಿ ಅವನ್ಗೆ? ನಾವೇನ್ ಮಾಡಿಲ್ಲ, ಅವನೇ ಲ್ಯಾಂಡ್ ಮೈನ್ ಮೇಲೆ ಕಾಲಿಕ್ಬಿಟ್ಟ. ಹಿಂಗಿತ್ತು ಮೊನ್ನೆ 2 ಗಂಟೆ ಬಾಂಬ್ ಬ್ಲಾಸ್ಟ್. ಏನ್ ಹೆಂಗಿತ್ತು? ದಮ್ಮಿದ್ರೆ ಇವಾಗ ಹಾಕ್ತಿದ್ ನೋಡೋಣ. ಇವಾಗ ಇಲ್ಲಿ ನಾವು ನಿಂತಿದೀವಲ್ಲ, ಇಲ್ಲಿ ಬಾರ್ಡರ್ ಹಾಕ್ತಿದ್ ನೋಡೋಣ ಇವಾಗ. ಇವಾಗೆಲ್ಲ ನಿಮ್ಗೆ ಹಾಕಕ್ ಬಾಂಬ್ ಏನ್ ಬೇಡ ರೀ. ಮತ್ತೆ ನಮ್ ಫ್ರೆಂಡ್ ಊಸ್ ಬಿಟ್ರೆ ಸತ್ತೋಗ್ತೀರಾ ನೀವೆಲ್ಲ. ಹೊಟ್ಟೆ ಎಷ್ಟು ಉರ್ತಾವ್ರೋ ಪತ್ರ ನೋಡಿದ್ರೆ. ಲೇ ಇವಳೆ, 1 ಗ್ಲಾಸ್ ನೀರು ತಗೊಂಡ್ ಬಾ. ಅಣ್ಣ, ನಿನ್ನ ಹೆಂಡತಿ ಯಾಕೆ ಆಗ್ಲೂ ಕೋಪದಲ್ಲಿ ಇರ್ತಾಳೆ? ಅದಿಂತಾಯ್ತು ಗೊತ್ತಾ, ಈ ಮದುವೆ ಆದ ಫಸ್ಟ್ ಅಲ್ಲಿ ನೀನು ಕೋಪಗೊಂಡ್ರೆ ಚಂದ ಕಾಣಿಸ್ತೀಯ ಅಂತ ಬಾಯಿ ತಪ್ಪಿ ಹೇಳಿದ. ಅವತ್ತಿಂದ ನೀನು ಮದುವೆ ಆದ ಸುರುಳಿ ಅಂತ ಹೇಳಿಕ್ ಹೋಗ್ಬೇಡ. खातो खुले वायो अभी मजा आएगा ना भिड़ो. ये क्या है? Tecnologia. ಜಾನು ಸಿನಿಮಾದಾಗ ಹೀರೋಯಿನ್ ಯಶ್ ಅವ್ರಿಗೆ ಮಾಡು ನೋಡ್ರಿ ಅಂತ ಹೇಳ್ತಾರ. ಇದ ಮಾತನ್ನ ಯಶ್ ಅವ್ರು ಸೀರಿಯಸ್ ಆಗಿ ತಗೊಂಡು ಟಾಕ್ಸಿಕ್ ಸಿನಿಮಾದಾಗ ಮಾಡೇ ತೋರ್ಸ್ಬಿಟ್ಟಾರ. ನೋಡ್ರಿ, ಏನ್ ಮಾಡಿ ನೋಡೋದು? ಮಾಡ್ರಿ, ಅಯ್ಯೋ ಮಾಡ್ರಿ. 나를 좁혀대일 좁히대 시도할 때내 시가로 달린 건 다 막들어도 여기에 일리 같다 해 끼니 캐리
ಎಣ್ಣೆ ಹಚ್ಚಿದ್ದು ವಿಧಾನ ಸೌಧದಲ್ಲಿ ಕೂಗಿದ್ರು ಪಾಕಿಸ್ತಾನ್ ಜಿಂದಾಬಾದ್ ದೇಶದ್ರೋಹಿಗಳ ಮುಂದೆ ಕೂತಿದ್ರಲ್ಲ ಕೈ ಕಟ್ಟಿ ಕಾನೂನು ಸತ್ತೋಗಿದೆ ಇವರ ಕಣ್ಣು ಮುಚ್ಚೋಗಿದೆ ರಾಜ್ಯದ ಮಾನವನ್ನ ಹರಾಜು ಹಾಕಿದ್ದು ಯಾರು ಹೇಳಿ ಇನ್ಯಾರು ಹಿಡಿಸಿದ್ದು ಹೌದು ಸಿಟ್ಟು ಗುಣದಲ್ಲಿ ಜೋರ್ಡಾನ್ ಸೆಟ್ಟು ನುಂಗಿ ಹಾಕಿದ ಉದಲ್ಲ ಫೆರಲ್ಲಿ ರೈತರ ರಾಜ್ಯವಿನುತ್ತಿದ್ದ ಇವರೇ ಸುಳ್ಳ ವಾಲ್ಮೀಕಿ ನಿಗಮ ಐಂತ ಬಂದಕ್ಕೆ ಬದುಕೊಟ್ಟಿದ್ರು ಬೆಳಕ ಕೋಪಲಿಕ್ಕೆ ಜಾಮಿಕಾಲಿ ಎಲ್ಲಾದ್ರೂ ಬದುಳು ಜೈಲಿನಲ್ಲಿ ರೌಡಿಗಳಿಗೆ ರಾಜ್ಯಾತಿಥದ ಊಟ ಶಾಲಾ ಮಕ್ಕಳ ಬಿಸಿಯೂಟದಲ್ಲಿ ಉಲಗಾಟ ಹಾಲಿನ ರೇಟು ಜಾಸ್ತಿ ಗ್ಯಾಸ್ ರೇಟು ಜಾಸ್ತಿ ಕಸಕ್ಕೂ ಟ್ಯಾಕ್ಸು ಹಾಕಿ ಇಡೀ ರಾಜ್ಯವನ್ನೇ ಮಾಡಿದ ತಮ್ಮ ಆಸ್ತಿ ಜನರಿಗೆ ಬೇಕಿದ್ದ ಇಂಥ ಲೀಡರಿ ಅನುಭವಿಸಿ ಇವರೇ ನಮ್ಮ ಲಾಯರೇ ನಕಲಿ ಲಾಯರೇ ಮೂಢಸ್ನೇಕು ತಿನ್ನ ಪರಿಯಾರು ವಾಲ್ಮೀಕಿ ಕಾಸು ಕೆದ್ದವರು ಯಾರು ದಲಿತರ ಹಣ ಕೆದ್ದವರು ಯಾರು ರಾಜ್ಯನ ಹಾಳು ಮಾಡಿ ನಾನೇನು ಮಾಡಿಲ್ಲ ಅನ್ನೋದ್ಯಾರು ಹೌದು ಕರ್ನಾಟಕ ಅದು ನೀನೇ ಇದು ಸಿದ್ದು ಸಿದ್ದರಾಮಯ್ಯ ನನ್ನ ಕಾಲು ಕೆರ್ಸ್ಬಿಡ ಮರೆ ಏನೇ ಆದ್ರೂ ಉಂಟಲ್ಲ ಹೆಂಡತಿ ಕೈಯಿಂದ ಒಂದು ಸಾಲ ತಗೊಳ್ಬಾರ್ದು ಮಾರೆ. ಎಂತಕ 2 ತಿಂಗಳ ಹಿಂದೆ ಹಾ ನನ್ನ ಹೆಂಡತಿ ಕೈಯಿಂದ ಒಂದು 3,000 ತಗೊಂಡದು. ಹಾ ಕಳೆದ ತಿಂಗಳು 1,500 ಕೊಟ್ಟೆ, ಹಾ ಈ ತಿಂಗಳು 1,500 ಕೊಟ್ಟೆ. ಹಾ ಈಗ ಹೇಳ್ತಾ ಇದ್ದಾಳೆ ನಾನು 3,000 ಯಾವಾಗ ಕೊಡ್ತೀರಾ ಅಂತ. ಎಲ್ಲ ಎಂತಿರ ಕತೆ ಅಷ್ಟೇ ಕಣ. ಬಡ್ಡಿ ಆಗ ಅಸಲಿ ಆಗೋ ಒಂದು ಗೊತ್ತಾಗ್ತಿಲ್ಲ. ಅಯ್ಯ ಸ್ವಲ್ಪ ಆಪ್ ಮೆಂಟ್ಲು ಅಂತಾರೆ ಕೆಲವ್ರನ್ನ, ಅರ್ಧ ಜ್ಞಾನ ತಲೆ ಕೆಟ್ಟವನು. ಯಾವ ಟೈಮಲ್ಲಿ ಹಂಗ್ ತಿರುಗತ್ತಾನೆ ಏನ್ ಗೊತ್ತಿಲ್ಲ. ಅವನ್ ನಿಂತ್ಬಿಟ್ಟ ಮೆಂಬರ್ ಆಯ್ತೀನಿ ಅಂತ. ಯಾರೋ ಒಬ್ಬ ಅವನ್ ಫ್ರೆಂಡ್ ಹೇಳ್ದ, ಸುಮ್ನೆ ಗೆದ್ಬಿಡೋಕ್ ಆಗುದಿಲ್ಲ, ಏನಾರು ಕೊಡ್ಬೇಕು ಜನಕ್ಕೆ. ಏನ್ ಕೊಡುವ? ಏನಿಲ್ಲ, ಎಲ್ರು ಬಳಸುದು ಒಂದೇ ಈಗ ಕುಕ್ಕರ್. ಎಲ್ಕ ಒಂದೊಂದು ಕುಕ್ಕರ್ ಕೊಟ್ಬಿಡು ಗೆದ್ಬಿಡ್ತೀಯ ಅಂದ. ಇವನು ಕುಕ್ಕರ್ ಹಂಚ್ಕ ಬಂದ, ಇವನ್ ಆಪೋಸಿಟ್ ನಿಂತಿದವ ಪ್ರಳಯ ಅಂತ ನನ್ ಮಗ. ಅವನು ಇವನ್ ಕುಕ್ಕರ್ ಕೊಟ್ಕ ಬಂದ, ಅವ್ನ ಎಲ್ಕ ಬೆಳೆಕಾಳು ಕೊಟ್ಕ ಬಂದ್ಬಿಟ್ಟ. ಇವನ್ ಕುಕ್ಕರ್ ಅವ್ನ್ ಬೆಳೆಕಾಳು ಬೇಯಿಸ್ಬಿಟ್ರು ಎಲ್ರು. ಕುಕ್ಕರ್ ಕೊಟ್ಟಿವ್ನಿ ಹುಷಾರು ಅಂತ ಇವನು. ಕುಕ್ಕರ್ ತಿಂದಿಲ್ಲ, ಬೆಳೆಕಾಳು ತಿಂದಿದ್ರೆ ನಂಗ್ ಮೋಸ ಮಾಡಬೇಡಿ ಅಂತ ಅವನು. ಕೊನೆಗೆ ಬೆಳೆಕಾಳು ಕೊಟ್ಟವನೇ ಗೆದ್ದೋದ, ಕುಕ್ಕರ್ ಕೊಟ್ಟವನೇ ಸೋತೋಗ್ಬಿಟ್ಟು. ತಲೆ ಕೆಟ್ಟೋಯ್ತು ಇವನಿಗೆ. ಕುಂತವನ್ ತಲ್ಬಕ್ಕೊಂಡು ಎಲ್ಲ ಬಂದ್ ಸಮಾಧಾನ ಹೇಳ್ತಿದ್ರು. ಅವ್ರ ಚಿಕ್ಕವ ಬಂದ್ಲು, ಲೋ ಮಗ ನಿಂಗೆ ಬುದ್ಧ ಬೇಡಲ್ಲ, ಲೆಕ್ಕವಿಲ್ದಂಗೆ ನೀನ್ ತಾನೆ ಹಂಗ ಹಂಚುದ್ಲ. ನಮ್ಮೂರವ್ರು ಒಳ್ಳೆಯವರು ಅಂತ ತಿಳ್ಕೊಂಡಿದೀಯ ನೀನು. ನಿಂತಾವ್ ಕುಕ್ಕರ್ ಇಸ್ಕೊಂಡ್ ಅವ್ರಿಗೆ ಓಟ್ ಹಾಕ್ಬಿಟ್ರಲ್ಲ. ನಮ್ ಮನೆ ಪಕ್ಕ ಚಿಕ್ಕ ತಾಯಿಗೆ ಹಾಕ್ಲಾ ಕೊಡಕ್ ಹೋದೆ ಕುಕ್ಕರ್. ಲೋ ನಿನ್ಗೆ ಓಟ್ ಹಾಕ್ಲಿಲ್ಲಕಲ್ಲ ಅವಳು ಅಂದ್ಬಿಟ್ಲು. ಇವನ್ ಮೊದ್ಲೇ ಅರ್ಧ ತಲಿಯವನು. ಚಿಕ್ಕ ತಾಯಿ ಓಟ್ ಹಾಕ್ಲಿಲ್ವಾ, ಕ್ವಾಪ ಸೋತ್ಬಿಟ್ಟಿವ್ನಿ ಅಂತ ದಮ ನೆದ್ದು ಬಂದ. ಆ ಚಿಕ್ಕ ತಾಯಕ ಒಲೆ ಮೇಲೆ ಕೊಕ್ಕಿ ಹಾಕಿ ಮಡ್ಗೋಳೆ ಕುಕ್ಕರ. ನಂಗೆ ಓಟ್ ಆಗ್ತಾ ಇದ್ಮೇಲೆ ಕೊಡು ನನ್ ಕುಕ್ಕರ ಅಂತ. ಅವಳು ಆಯ್ತು ತಕೋಗುವೆ, ಅನ್ನ ಆಗೋಲಿ ಸುಮ್ಮಿರು ಅಂತ ಅವಳು. ಯಾವ ಅನ್ನೂ ಬೇಕಾಗಿಲ್ಲ ಕೊಡ್ಲಿ ಅಂತ ಕುಕ್ಕರ್ ಕಿತ್ಕೊಂಡು ಅಕ್ಕಿ ಸುದ್ಬಿಟ್ಟು ಹೊತ್ಕೊಂಡ್ ಬರೋದು. ಏನೋ ಕುಕ್ಕರ್ ಕೊಟ್ಟ ಸೊರ ಆಯ್ತಪ್ಪ. ಅವನ್ ತಾವೇನಾರ ಸೀರೆ ಇಸ್ಕೊಬಿಟ್ಟಿದ್ರೆ ಗತಿಯೇನೋ ಮಾಡ್ತಿದ್ದು. ನಮ್ಮಪ್ಪ ನಮ್ಮಮ್ಮ ನಾನು ಓದ್ಸೋದಿಕ್ಕೆ ಅಂತ 50,000ದಿಂದ 1,00,000 ರೂಪಾಯಿ ಖರ್ಚು ಮಾಡಿದ್ರು ಕಣ್ರಿ. ಅಷ್ಟೊತ್ತಿಗೆ ಗಂಡನವ್ರು ಬಂದ್ರು, ಒಂದು 10-15 ಗಂಡು ಬಂದೋದು ಕಣ್ರಿ. ಅದ್ರಲ್ಲಿ ಒಬ್ರು ಒಪ್ಕೊಂಡಿದ ತಕ್ಷಣ ಮದ್ವೆನೂ ಆಯ್ತು. ಹೆಂಗ್ ಮದ್ವೆ ಆಯ್ತು ಅಂದ್ರೆ, ಅವ್ರು ಕೇಳ್ದಷ್ಟು ವರದಕ್ಷಿಣೆನೂ ಕೊಟ್ರು, ಅವ್ರು ಕೇಳಿದ ಚೌಟ್ರಿ ಮದುವೆ ಮಾಡ್ಕೊಟ್ರು, ಅವ್ರು ಕೇಳ್ದಷ್ಟು ಒಡವೆನೂ ಕೊಟ್ರು, ಮದುವೆ ಮಾಡಿ ಕಳ್ಸಿದ್ರು. ಅಲ್ಲ ಕಣ್ರಿ, ಇವರು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಮನೆ ಕೆಲಸ ಕಳ್ಸೋದಕ್ಕಿಂತ ಮುಂಚೆ ಡೈರೆಕ್ಟ್ ಮನೆ ಕೆಲಸ ಕಳ್ಸ್ಬೋದಾಯ್ತ ನನ್ನ. ದುಡ್ಡಾರ ಉಳಿಯೋದು. ನಿಮ್ ಬಾಸ್ ನಂಬರ್ ಕೊಡಲಿ. ಫ್ಯಾಕ್ಸ್ ನಂಬರ್, ಫೋನ್ ನಂಬರ್ ಅಣ್ಣ, ಫೋನ್ ನಂಬರ್, ಲ್ಯಾಂಡ್ ಲೈನ್ ನಂಬರ್, ಸೆಲ್ ಫೋನ್ ನಂಬರ್ ಅಣ್ಣ. ಸೆಲ್ ಫೋನ್ ನಂಬರ್ ಇಂಡಿಯಾ ಕೊಡ್ಲಾ, ಸಿಂಗಾಪುರ್ ಕೊಡ್ಲಾ ಅಣ್ಣ? ನಿಮ್ ಬಾಸ್ ಎಲ್ಲವನು? ಲಂಡನ್ ಅಲ್ಲಿ ಅವ್ರಣ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ,
ಸರ್ ಮಂತ್ರಿ ಮಾಡಿ ನಾನು ನಿಮ್ ಮನೆ ನಾಯಿ ರೀತಿ ಕೆಲಸ ಮಾಡ್ತೀನಿ ಸರ್. ನಿಮ್ನೆಲ್ಲ ಪಕ್ಷಕ್ಕೆ ಕರ್ಕೊಂಡ್ ಬಂದಿದ್ದು ವೇಸ್ಟ್ ಕಂಡ್ರಯ್ಯ. ಕುಮಾರಸ್ವಾಮಿ ನಮ್ ಸರ್ಕಾರದ ಒಳಗುಟ್ಟು ಮತ್ತು ವೈಫಲ್ಯಗಳನ್ನ ಪ್ರತಿದಿನ ಹರಾಜ್ ಹಾಕ್ತಾ ಇದ್ದಾರೆ. ನಮ್ ಬಂಡವಾಳ ಬಯಲ್ ಮಾಡ್ತಿದ್ದಾರೆ. ನೀವೆಲ್ಲ ಏನ್ ಮಾಡ್ತಿದ್ದೀರೋ ಗೊತ್ತಿಲ್ಲ. ಆ ಯೋಚನೆ ಬಿಟ್ಬಿಡಿ ಸರ್. ಕುಮಾರಣ್ಣನಿಗೆ ಬೈದ್ರೆ ಮಾತ್ರ ನಾನು ದೊಡ್ಡ ಲೀಡರ್ ಆಗ್ತೀನಿ. ನಾಳೆನೆ ಪ್ರೆಸ್ ಮೀಟ್ ಮಾಡಿ ಬೈತೀನಿ, ನೋಡ್ತಾ ಇರಿ. ಅವನಯ್ಯ ನಿನ್ನ ಯಾರೋ ಮುಟ್ಟಿದ್ದು? 5 ನಿಮಿಷ ಟೈಮ್ ಕೊಡು, ಹುಡುಗರ್ನ ಹಾಕೊಂಡು ಇವಾಗ್ಲೇ ಬರ್ತಾ ಇದೀನಿ ನಾನು. ಸನ್ಸ್ಕ್ರೀನ್ ಹಾಕಿದ್ಮೇಲೆ 20 ನಿಮಿಷ ಆಚೆ ಹೋಗ್ಬಾರ್ದು. ನನ್ನ 30 ವರ್ಷದ ಜೀವನದಲ್ಲಣ್ಣ ಮತ್ತ 25 ನಿಮಿಷ ಹುಡುಗರ್ನ ಹಾಕೊಂಡು ಬರ್ತಾ ಇದೀನಿ ನಾನು. ಬಾಗೇವಾಡಿ ಕರ್ಕ ಬಂದವನೆ, ಎಲ್ಲಿ ದಪ್ಪ ಮರ ಒಪ್ಕೊಂಡವನೆ, ಬರೀ ಇಂಥವು ಒಪ್ಕೊಳ್ಳೋದು. ಹಿಂಗ ಅಂದ ಇಟ್ಕ ಹತ್ತೋಗಕ್ಕೆ ಸ್ಪೈಡರ್ ಮ್ಯಾನ್ ನಾವು ಅವ್ನ ಅರ್ಥ ಮಾಡ್ಕ ಬರ್ರಿ ಅಂದ್ರೆ ಅಲ್ಲಿ ಪುಕ್ಕಿಲ್ಲ ಸ್ಪೈಡರ್ ಮ್ಯಾನ್ ಲಚ್ಕ ಅಂದ್ರೆ ಹಸ್ಕೊಂಡ್ ಹತ್ತಕ್ಕೆ ಮರ ನಿನಗೆ ಗೊತ್ತಾಗ್ತಲ್ವೇಣ? ಇಷ್ಟು ದೊಡ್ಡ ದಪ್ಪ ಮರಕ ಸಣ್ಣ ಎಣ್ಣೆ ತಂದಿದ್ಯಾರ, ನಾನೀಗ ಅಂಡರ್ವರ್ ಹಾಕ್ತಂಗ ಆಯ್ತಪ್ಪ. ಪೊಲೀಸರು ಇದ್ದಾರಾ? ಹಾ ಇದಾರ, ಅವ್ರ ಕೆಲಸ ಅವ್ರು ಮಾಡಕತ್ತಾರ. ಓಹೋ, ಅಬ್ಬೋ ಇನ್ಪಟ್ ನಾನು ಜೇಬಿರೋ ಕಾಚ ತರಬೇಡ ನೋಡು. ಯಾಕೆ 10 ರೂಪಾಯಿ ಹೆಚ್ಚೆ ತಾಂತಾರಂತಾನೆ ಕುಳಕ್ ಕೇಳಿ ಎಂಟಣಿ ಕೊಡಲ್ಲ ಹೆಂಗ್ ಕಲ್ಲಾಳಕ್ಕೆ ಅಡ್ಡಾಡನೆ ತಲೆ ನೆಟ್ಗೈತೆ ಹೆಂಗೆ ಹೋಗಲ್ ಕೂಲರ್ ಬಂದ್ರ ತೆನೆ ಮುರಿಯೋಗು. ಬರೀ ತೆನೆ ಮುರಿ ಸಪ್ತೇರಿ ಅದಾತು ಡ್ರಿಪ್ ಸುತ್ತಿಕ್ಕೋ, ಆ ಡ್ರಿಪ್ ಹಂಗೆ ಸುತ್ತಕೊಂಡು ಉರ್ಲಿಕ್ಕೆ ಹೋಗ್ತೀನಿ ನಾನು ಅಷ್ಟೇ. ಬೋ 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 ಯಾಕೆ ಶಾನೆ ಕೂಗ್ತಾ ಇದೀಯಾ? ನಿನ್ನ ಹೆಂಡ್ತಿ ಏನೋ ಊದಿದ್ಲೆ ಅವಳೇ ಕಂಪ್ತೀನಿ. ನೆಂಟ್ರು ಬಂದ್ರು ನಿಮ್ಮೆಣ್ಗೆ 5 ರೂಪಾಯಿ ಕೈ ಹೊಡ್ಬೇಕು ನಿಂತಾಗ ಅಂದ್ರೆ ಯಾವ ಕೈಲಾಗುತ್ತೆ? ಇದ್ಯಾತ್ರ ಬಾಳು. ಇವಾಗ ಏನ್ ನೀನೇ ಮಾಡ್ಕೆ ಹೋಗು ಅಂತೀನಿ ಅನ್ಕೊಂಡೇನು? ನಾನು ಇರೋವರೆಗೂ 8 ಆಣಿ ಕೊಡಲ್ಲ ನಿನ್ ಕೈಗೆ. ಓದೋ ವಯಸ್ಸಿನಾಗ ಓದಲ್ಲ ಅಂದ್ರೆ 100ಕ್ಕೆ 10 ರೂಪಾಯಿ ಸೇರಿಸಿ ಎಷ್ಟು ಅಂದ್ರೆ ಮ್ಯಾಕು ಕೆಳಕ ನೋಡ್ತಾನೆ, ಯಜಮಾನಿಕೆ ಮಾಡ್ತಾನೆ. ನಾನೇನು ಓದಿಲ್ಲ, ನಿನ್ನ ಹೆಂಡ್ತಿ ಕೈ ಕೊಡು. ಏನ್ಲ ನಾನು ಬದುಕಿದ್ದಂಗೆ ನಾನು ನನ್ನ ಖರ್ಚಿಗೆ ನಿನ್ನ ಹೆಂಡ್ತಿ ತಗ ಬಂದು ಕೈ ಹೊಡ್ಬೇಕೇನ ಲೆಕ್ಕ ಹೇಳ್ಕೊಂಡು? ಅದಕ್ಕಿಂತ ಯಾವ್ದಾರ ವೃದ್ಧಾಶ್ರಮಕ್ಕೆ ಎಸ್ ಬಂದ್ ನಾನು ತಗೊಂಡೋಗಿ. ನಾನು ಹುಲಿ ಬಾಳ್ದಂಗಲೇ ಬಾಳಿರೋದು ಇಷ್ಟು ವರ್ಷ, ಯಾರ ಮುಂದೆ ಕೈ ಚಾಚಲ್ಲ. ತುಂಬಾ ಕಿಲ್ದಿದ್ರು ತೆಟ್ಟೆಗೆ ನೀರು ಹಾಕೋಣ ಚೆಲ್ಲಿರೋ ನನ್ನ ಮಕ್ಳು ನಾವು. ಆ ಚೆಲ್ಲಿ ಏನ್ ಅನ್ಕೊಂತಾರೋ ಅಂತ. ಹೌದಲ್ವೇ? ನಮ್ಮಪ್ಪ ಅಂದ್ರೆ ಧೈರ್ಯ. ನಾನು ಹುಟ್ಟಾಗಿಂದ ರಾಜನ್ ತರನೇ ನೋಡಿದ್ದೀನಿ. ಅವ್ನು ಇರೋವರೆಗೂ ರಾಜನ್ ತರನೇ ಇದ್ದು ಬಿಡ್ಲಿ. ಲವ್ ಯು ಅಪ್ಪ. ಏನ್ಲ ಸರಿ ಬಿಡು. ಸಿದ್ದರಾಮಯ್ಯ ಅವರ ವಿರುದ್ಧ 61 ಕರಪ್ಷನ್ ಕೇಸ್ ಲೋಕಾಯುಕ್ತದಲ್ಲಿದೆ. ಅದೇ ದೇವರಾಜ ಅರಸು ಅವರ ವಿರುದ್ಧ 0. ಒಬ್ಬ ವ್ಯಕ್ತಿ 2793 ದಿನ ಒಂದು ರಾಜ್ಯದ ಸಿಎಂ ಆಗಿ ಕಾರ್ಯನಿರ್ವಹಿಸ್ತಾರಂದ್ರೆ ಅದು ಸಾಮಾನ್ಯ ವಿಚಾರವಲ್ಲ. ಇಟ್ಸ್ ಎ ಗ್ರೇಟ್ ಥಿಂಗ್. ಆದ್ರೆ ಇಲ್ಲಿ ಬೇಸರದ ಸಂಗತಿ ಅಂದ್ರೆ ದೇವರಾಜ ಅರಸು ಅವರ ದೀರ್ಘಾವಧಿ ಕಾಲ ಸಿಎಂ ಆಗಿರುವ ರೆಕಾರ್ಡ್ ಬ್ರೇಕ್ ಮಾಡಲಾಗಿದೆ ಅಷ್ಟೇ. ಆದ್ರೆ ಇವರುಗಳು ಸೆಲೆಬ್ರೇಷನ್ ಮಾಡ್ತಿರೋದು ನೋಡಿದ್ರೆ ದೇವರಾಜ ಅರಸು ಅವರ ರಾಜಕೀಯ ಸಾಧನೆಯನ್ನೇ ಬ್ರೇಕ್ ಮಾಡಿರುವ ಹಾಗಿದೆ. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದ್ದು ಇವರೇ. ಹಿಂದುಳಿದ ವರ್ಗಗಳ ಮೀಸಲಾತಿ ತಂದಿದ್ದು ಇವರೇ. ಭಾಗ್ಯಜ್ಯೋತಿ ಅಂದ್ರೆ ಬಡವರಿಗೆ ವಿದ್ಯುತ್ ಕೊಟ್ಟಿದ್ದು ಇವರೇ. ಉಳುವವನೇ ಹೊಲದೊಡೆಯ ತಂದಿದ್ದು ಇವರೇ. ಹೀಗೆ ಹೇಳ್ತಾ ಹೋದ್ರೆ ಸುಮಾರಿವೆ. ಆದ್ರೆ ರಾಜ್ಯಕ್ಕೆ ಸಿದ್ದರಾಮಯ್ಯ ಅವರ ಕೊಡುಗೆ ಏನು? ದೇಶದ ಟಾಪ್ 5 ಕರಪ್ಟೆಡ್ ಸಿಎಂಗಳಲ್ಲಿ ಇವರ ಹೆಸರು ಕೂಡ ಇದೆ. ಇಂತಹ ವ್ಯಕ್ತಿಗೆ ದೇವರಾಜ ಅರಸು ಅವರಿಗೆ ಹೋಲಿಕೆ ಮಾಡುವುದು ನಿಜವಾದ ಬೇಸರದ ಸಂಗತಿ. ಸಿಎಂ ಅಂದ್ಮೇಲೆ ಇಡೀ ರಾಜ್ಯದ ಅಧಿಕಾರವೇ ಅವರ ಕೈಯಲ್ಲಿರುತ್ತೆ. ಆದ್ರೆ ನಮ್ಮ ರಾಜ್ಯದ ಅಧಿಕಾರ ಕಾಂಗ್ರೆಸ್ ಹೈಕಮಾಂಡ್ ಕೈಯಲ್ಲಿದೆ. ಅವರುಗಳು ಹೇಳಿದ ಹಾಗೆಯೇ ಇವರುಗಳು ಆಡಳಿತವನ್ನ ನಡೆಸ್ತಾರೆ. ಹೌದಲ್ವಾ?